Please subscribe, like and share. Wow! ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ತಲುಪುತ್ತೆ. ಥ್ಯಾಂಕ್ ಯು. ಇವತ್ತು ಪಾಪುದು ವ್ಯಾಕ್ಸಿನೇಷನ್ನು, ಇದು 12 ತಿಂಗಳಿಂದ ವ್ಯಾಕ್ಸಿನೇಷನು. ನಾವು ಗೌರ್ಮೆಂಟಲ್ಲಿ ಕೊಡ್ತಾ ಇಲ್ಲ, ಪ್ರೈವೇಟಲ್ಲಿ ಕೊಡ್ತಾ ಇದ್ದೀವಲ್ಲ, ಹಾಗಾಗಿ ಇದು 12ನೇ ಮಂತಿಂದು ವ್ಯಾಕ್ಸಿನೇಷನ್, 14ನೇ ಮಂತಿನ ವ್ಯಾಕ್ಸಿನೇಷನ್ ಇದು, 14ನೇ ಮಂತಿನ ವ್ಯಾಕ್ಸಿನೇಷನ್ ಕೊಟ್ಟದ್ದು ಇವತ್ತಿನ ಬ್ಲಾಗ್. ಇವನು ಅಂಬ ಅಂತ ಇದ್ದ. ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ, ನಿಲ್ಲಿಸ್ಬಿಟ್ಟ. ನೋಡಿ ಡ್ರಾಮಾ ನೋಡಿ ಒಂದು. ಯಾವಾಗಲೂ ಅಷ್ಟೇ, ಕ್ಯಾಮ್ರಾ ಆನ್ ಮಾಡಿದರೆ ಏನು ಮಾಡ್ತಾಯಿದ್ರು ನಿಲ್ಲಿಸಿಬಿಡ್ತಾನೆ. ಇವಾಗ ಹೇಳ್ತಾ ಇದ್ದಾನೆ ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ. ಇದು ಬಂದು ರಿಸೆಪ್ಷನಿಸ್ಟ್ ಹತ್ರ ಫೈಲ್ ಕೊಟ್ಟಿದ್ದೆ. ಮೆಡಿಕಲ್ ಚೆಕಪ್ಗೆ ಕರೀತಾರೆ, ಎಂಟ್ರಿ ಎಲ್ಲ ಮಾಡಿಕೊಂಡು ಕರೆಯೋದು. ನೋಡಿ, ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈ ಸಲ. ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು ಇಲ್ಲಿ ಕರೆಯೋದು ಏನು ಅಂತ, ಬೇಬಿ ಆಫ್ ಅಕ್ಷತಾ ಅಂತ ಕರೀತಾರೆ. ನಾವು ಇನ್ನೂ ಅವನ ಹೆಸರನ್ನ ಹಾಕಿಲ್ಲ. ಅದು ನೋಡಿ, ಹೌದಾ, ಕೋಪ ಬಂದುಬಿಡ್ತು ಅವನ ಹೆಸರು ಕರಿತಾ ಇಲ್ಲ ಅಂತ ಅಂದ್ಬಿಟ್ಟು. ಬೇಬಿ ಆಫ್ ಅಕ್ಷತಾ ಅಂತ ಕರೀತಾರೆ. ಇಲ್ಲಿ ಹೆಸರಿಡೋದು ಲೇಟ್ ಅಲ್ವಾ, ಅದಕ್ಕೆ ಮಕ್ಕಳಿಗೆಲ್ಲ ಪಾಪ ಬೇಬಿ ಆಫ್ ಅವರ ಮದರ್ ಹೆಸರು ಹೇಳಿನೇ ಅವರು ಕರೆಯೋದು. ನಾನು ವೆಯ್ಟ್ ಮಾಡ್ತಾ ಇದ್ವಿ. ಹಂಗೆ ವೈಟಲ್ ಚೆಕಪ್ ಮಾಡಿಸಿದ್ರು, ಹೈಟ್ ಚೆಕ್ ಮಾಡಿದ್ರು, ವೆಯ್ಟ್ ಚೆಕ್ ಮಾಡಿದ್ರು. ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅಂದರು. ಆಮೇಲೆ ವೆಯ್ಟ್ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು ಅಂತ ಅಂದರು ಅಷ್ಟೇ. ಅದು ಬಿಟ್ಬಿಟ್ಟು ಏನು ಮನೇಲಿ ಏನೇನು ಕೊಡಬೇಕು ಅಂತಂದ್ರು ಅದು ಬಿಟ್ಬಿಟ್ಟು ಯಾವುದೇ ಸಿರಪ್ ಆಗಲಿ, ಸೈರಪ್ ಆಗಲಿ, ಕ್ಯಾಲ್ಶಿಯಮ್ ಆಗಲಿ, ಆ ಥರದ್ದೆಲ್ಲ ಏನೂ ಕೊಟ್ಟಿಲ್ಲ ಅವರು. ಮನೇಲೇ ಏನು ತಿನ್ನಿಸ್ಬೇಕು ಅಂತ ಹೇಳಿದ್ರು. ಯಾವಾಗೂ ನಿನ್ನ ಮಗ ಓಕೆ ವೆಯ್ಟ್ ಈ ಥರ ಆಗ್ತಾಯಿದೆ, ಮೋಷನಲ್ಲಿ ಈ ಥರ ಆಗ್ತಾಯಿದೆ ಅಂತ ಅಂದರೆ ಅವರು ಮೆಡಿಸಿನ್ ಕೊಡೋದು ಕಡಿಮೆ. ನಾನು ಡಾಕ್ಟರ್ ಅಲೋಕ್ ಕುಮಾರನ್ನ ಕನ್ಸಲ್ಟ್ ಮಾಡೋದು. ಅವರು ಮನೇಲೆ ಈ ಥರ ಕೊಡಿ, ಎಳ್ನೀರು ಕೊಡಿ, ಮೋಷನ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳೋದು. ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ಸೊ ನಾನು ಇಲ್ಲಿ ಅದೇ ವೀಡಿಯೋಸ್ನ ಹಾಕಿದ್ದೆ. ವಯಸ್ಸವ್ರು ಜಾಸ್ತಿ ಕೊಟ್ಟಕ್ಕೆ ಹೋಗಿಲ್ಲ. ಅಲ್ಲಿ ವೈಟಲ್ ಚೆಕಪ್ ಮಾಡ್ತಾರೆ ನೋಡಿ, ಅದು ವೈಟಲ್ ಚೆಕಪ್ ಮಾಡೋದು. ಆರಾಮಾಗಿ ಆಡ್ಕೊಂಡಿದ್ದ. ಇಲ್ಲಿ ಯಾರು ಪಾಪ ನೀರು ಕುಡಿಯೋಕ್ಕೆ ಬಂದರು, ಅಲ್ಲೋಗಿ ನೋಡ್ತಾ ಇದ್ದ. ಅವರು ಮಾತಾಡಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ. ಯಾ ಅಲೆಕ್ಸಾ ಹೇಳು. ಇಲ್ಲಿ ಮಕ್ಕಳಿಗೆ ನೋಡಿ ಡೆಂಟಲ್ ಕ್ಲಿನಿಕ್ ಕೂಡ ಇದೆ. ಡೆಂಟಲ್ ಕ್ಲಿನಿಕ್ ಇದೆ, ಆಮೇಲೆ ಫೀಡಿಂಗ್ ರೂಮ್ ಇದೆ, ಆಮೇಲೆ ರೆಸ್ಟ್ ರೂಮ್ ಇದೆ, ಎಲ್ಲ ವಾಶ್ರೂಮ್ ಇದೆ, ಎಲ್ಲ ಈ ಸಲ ಡಿಫ್ರೆಂಟಾಗಿ ಅಂದರೆ 4th ಫ್ಲೋರಲ್ಲಿ ಇಟ್ಟಿದ್ದಾರೆ ಅವರು. ಮೊದಲೆಲ್ಲ ಫಸ್ಟ್ ಫ್ಲೋರಲ್ಲಿ ಇರ್ತಾ ಇತ್ತು. ಅಂದರೆ ಅಲ್ಲಿ ಪ್ರೆಗ್ನೆನ್ಸಿ ಚೆಕಪ್ಪು ಅಲ್ಲೇ, ಆಮೇಲೆ ಸ್ಕ್ಯಾನಿಂಗು ಅಲ್ಲೇ, IVF ಸೆಂಟರು ಅಲ್ಲೇ, ಆಮೇಲೆ ಅದು ಏನು ಸ್ಕಿನ್ ಸ್ಪೆಷಲಿಸ್ಟು ಅಲ್ಲೇ ಇದ್ದರು. ಇಲ್ಲಿ ನೋಡಿ, ಇಲ್ಲಿ ಮೆಡಿಕಲ್ ಕೂಡ ಇದೆ, ಫಾರ್ಮಸಿ ಇದೆ. ಆಮೇಲೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಫೆಸಿಲಿಟೀಸ್ ಇದೆ ಅಂತ ಅಂದ್ಬಿಟ್ಟು. ನೋಡಿ, ಹೊರಗಡೆಯಿಂದ ಮದರು ಇದೆ. ಇದೇ ಕ್ಲಿನಿಕಲ್ಲಿ ಇದೇ ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಆಗಿದ್ದು. ಇಲ್ಲೇ ಬರ್ಗರ್ ಕಿಂಗ್, ಅಲ್ಲಿ ನಂದು ಹಾಸ್ಪಿಟ್ಲಲ್ಲಿ ಕೆಲಸ ಮುಗಿಸಿದ ತಕ್ಷಣ ಬರ್ಗರ್ ಕಿಂಗ್ ವಿಸಿಟ್ ಮಾಡಿ ನಾನು ಏನಾದರೂ ತಿನ್ಕೊಂಬರ್ತೀನಿ. ಯಾಕೆ ಅಂತ ಅಂದರೆ ಅವರು ಅಪಾಯಿಂಟ್ಮೆಂಟ್ ಕೊಡೋದೇ 1:30-2:30 ಆ ಥರ ಆದರೆ ನನ್ನ ಪಾಪಗೆ ಏನಾದರೂ ತಿನ್ನಿಸ್ಕೊಂಡು ಹೋಗಿರ್ತೀನಿ. ಬಟ್ ನಾನೇನು ತಿಂದಿರಲ್ಲ, ಹಸಿವೆ ಆಗಿರುತ್ತೆ. ಸೊ ನಾನು ಅಲ್ಲಿ ಬರ್ಗರ್ ಕಿಂಗಲ್ಲಿ ಏನು ಆ ಥರದ್ದೆಲ್ಲ ಏನು ತಿನ್ನಲ್ಲ. ಏನಾದರೂ ಸಾಫ್ಟಿ
ನಗ್ಗೆಟ್ಸು ಈ ಥರ ಏನಾದರೂ ತಿನ್ಕೊಂಬರ್ತೀನಿ ಅಷ್ಟೇ. ನೋಡಿ ಇದು ಬಂದು ನಮ್ಮ ರೋಡು. ಇವಾಗ ಸೀಸನಲ್ಲಿ ಹಣ್ಣಿರೋದು ಯಾವುದು ಅಂತಂದರೆ ನೇರಳೆ ಹಣ್ಣು. ನನಗೆ ನೇರಳೆ ಹಣ್ಣು ಸಖತ್ ಇಷ್ಟ. ನಾನು ಆರಾಮಾಗಿ ತಿಂತೀನಿ, ಎಷ್ಟು ಕೊಟ್ರೂ ತಿಂತೀನಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ನೇರಳೆ ಹಣ್ಣು ದಪ್ಪಗಿರುತ್ತೆ. ಊರಲ್ಲೆಲ್ಲ ಯಾರಾದರೂ ಮನೇಲಿ ಇರುತ್ತೆ, ಸಿಗಲ್ಲ, ರೇರ್ ಯಾರ್ದಾದ್ರೂ ಮನೇಲಿ ಇರುತ್ತೆ, ಚಿಕ್ಕದಾಗಿರುತ್ತೆ. ಇಲ್ಲಿ ಏನು ಬೇಕೋ ಎಲ್ಲನೂ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ. ಹಣ್ಣುಗಳು ಅಷ್ಟೇ ಏನು ಬೇಕು ಸಿಗುತ್ತೆ, ತರಕಾರಿಗಳು ಅಷ್ಟೇ ಏನು ಬೇಕು ಫ್ರೆಶ್ ಆಗಿ ಸಿಗುತ್ತೆ. ಆರಾಮಾಗಿ ತಂದು ಮಾಡ್ಕೋಬೋದು. ಫಸ್ಟು ಇದು ಬಂದು ಪಾಪುಗೆ ನಾನು ಫುಡ್ಡು ಕೊಡ್ತೀನಲ್ವಾ, ಅದು ಅವನೊಂದೊಂದ್ಸಲ ಸ್ಪೂನಲ್ಲಿ ತಿನ್ನೋದೇ ಇಲ್ಲ ಅಂತಂತಾನೆ. ಸರಿ ಥರ ಈ ಮನೇಲಿ ಮಾಡಿರೋ ಸರಿ ಏನಾಗುತ್ತೆ ಅಂತಂದರೆ ನಾವು ಸ್ಪೂನಲ್ಲೇ ತಿನ್ನಿಸ್ಬೇಕು. ಅವನೊಂದೊಂದ್ಸಲ ತಿನ್ನಲ್ಲ. ಆವಾಗ ನಾನು ಬಾಟಲಲ್ಲಿ ಆ ಸರಿನ ಟೀ ಫಿಲ್ಟರ್ ಮಾಡ್ತಾರಲ್ಲ ಅದರಲ್ಲಿ ಹಿಂಗೆ ಫಿಲ್ಟರ್ ಮಾಡಿಬಿಟ್ಟು ಆರಾಮಾಗಿ ಕುಡಿಸ್ಬೋದು. ನೋಡಿ ಇದೆ, ಇದು ಸೆರ್ಲ್ಯಾಕ್ ಅಂತಲೇ ಬರುತ್ತೆ. ಇದು ಇದರಲ್ಲಿ ಏನು ಗೊತ್ತಾ, ನನಗಿಷ್ಟ ಆಗಿರೋದೇನು ಗೊತ್ತಾ, ಪ್ಯಾಕಿಂಗ್ ತುಂಬಾ ಭರ್ಜರಿ ಆಗಿದೆ. ಇದರಲ್ಲಿ ನನಗಿಷ್ಟ ಆಗಿರೋದೇನಪ್ಪ ಅಂತ ಅಂದರೆ, ಇದು ಬೇರೆ ಬೇರೆ ಫ್ಲೇವರ್ ಇರುತ್ತೆ. ಇದು ಒಂದೇ ಫ್ಲೇವರ್ ಇರಲ್ಲ, ಇದು 6 ಫ್ಲೇವರಲ್ಲಿ ಬರುತ್ತೆ. ಅವರಿಗೆ ನನ್ನ ಮಗ ಅಲ್ಲಿ ಪಾಟಿನೆಲ್ಲ ಮಣ್ಣೆತ್ತಾಗ್ತಾ ಇದ್ದಾನೆ. ಅವರಿಗೆ ಒಂದೇ ಕೆಲವೊಂದು ಮಕ್ಕಳಿಗೆ ಏನು ಅಂತಂದರೆ ಒಂದೇ ಫ್ಲೇವರ್ ತಿನ್ನಿಸ್ತಾ ಇದ್ರು. ಇವಾಗ ಸೆರ್ಲ್ಯಾಕ್ ನಾವು ತಿನ್ನಿಸಿದ್ರೆ ಬೆಳಿಗ್ಗೆನೂ ಆ್ಯಪಲ್ ಕ್ಯಾರೆಟ್, ಮಧ್ಯಾಹ್ನನೂ ಆ್ಯಪಲ್ ಕ್ಯಾರೆಟ್, ರಾತ್ರಿನೂ ಆ್ಯಪಲ್ ಕ್ಯಾರೆಟು ಅಂತಂದರೆ ಕೆಲವೊಂದು ಮಕ್ಕಳು ತಿನ್ನಲ್ಲ. ಕೆಲವೊಂದು ಮಕ್ಕಳು ಪಾಪ ತಿನ್ಕೊಂಡ್ಬಿಡ್ತಾರೆ. ಕೆಲವೊಂದು ಮಕ್ಕಳು ತಿಂತಾರಲ್ಲ, ಪುಣ್ಯವಂತರು ನೀವೆಲ್ಲ. ಅಪ್ಪ ಅಮ್ಮ ತಿನ್ನೋ ಮಕ್ಕಳು, ಅಪ್ಪ ಅಮ್ಮ ಪುಣ್ಯವಂತರು ಆಯಿತಾ. ನನ್ನ ಮಗ ತಿನ್ನಲ್ಲ, ಒಂದೇ ಫ್ಲೇವರ್ ಹಾಕಿದ್ರೆ ಎಲ್ಲ ತಿನ್ನಲ್ಲ. ಅವನು ಸ್ಪೆಷಲಿ ಅವ್ನು ತಿನ್ನೋದೇ ಕಡಿಮೆ. ಅದಕ್ಕೆ ನಾನು ಅವ್ನು ಫುಡ್ ರೂಟೀನ್ ಬಗ್ಗೆನೂ ಏನು ಅಷ್ಟಾಗಿ ಸ್ಪೆಷಲಾಗಿ ಆಗ್ತಾಯಿಲ್ಲ. ಇದು ನೋಡಿ 6 ಫ್ಲೇವರ್ಸಲ್ಲಿ ಬರುತ್ತೆ. ಒಂದು ಏನು ಸತ್ತು ಮಾವು ಅಂತ ಆಲ್ಮಂಡ್ಸ್ ಹಾಕಿದ್ದಾರೆ ಇದರಲ್ಲಿ. ನೋಡಿ ಸೆರ್ಲ್ಯಾಕ್, ಇದ್ರ ಹೆಸರು ಸ್ಟಿಕ್ಕರಿಂದ ಹೋಗಿದೆ ನೋಡಿ, ಇದು ಸೆರ್ಲ್ಯಾಕ್ ಓಕೆನಾ. ಇದು ಸ್ಟ್ರಾಬೆರಿ ರಾಗಿ ಪ್ಲಸ್ ರಾಗಿ ವಿತ್ ಮಿಲ್ಕ್ ಅಂತ ಇದೆ. ನೋಡಿ ಒಂದು ಪ್ಯಾಕೆಟು ಇಷ್ಟೇ ಚಿಕ್ಕದಿರುತ್ತೆ. ಇದು ನೀವು ಸಪ್ರೇಟಾಗಿ ತೊಗೊಳಕ್ಕೆ ಹೋದರೆ ಒಂದಕ್ಕೆ 99 ರೂಪೀಸ್ ಇರುತ್ತೆ. ನಾನು 6 ತೊಗೊಂಡಿದ್ದೀನಿ. 6 ಫ್ಲೇವರ್ ಇದೆ. ಇದು ಕಾಂಬೋ. ಇದೆಷ್ಟು 415 ಏನೋ ಇದೆ ನೋಡಿ. ಇದು ಸ್ಟ್ರಾಬೆರಿ ಫ್ಲೇವರ್ ಆಯಿತಾ. ಇದು ಬಂದು ಸೆರ್ಲ್ಯಾಕ್ ಬನಾನಾ ರಾಗಿ ಆ್ಯಂಡ್ ರೈಸ್ ವಿತ್ ಮಿಲ್ಕ್. ನಿಜ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಅದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾನು ಬೆಲ್ಲನ ಸೇರಿಸ್ಕೊಳ್ಳೋದು ಅದಕ್ಕೆ. ಸೆರ್ಲ್ಯಾಕ್ ಲಿಟಲ್ ಓಟ್ಸ್. ಇದು ಅಂದರೆ ಇವಾಗ ಸ್ಟಾರ್ಟಿಂಗ್ ನಾವು ಸಾಲಿಡ್ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಮಕ್ಕಳಿಗೆ ಈ ಫ್ಲೇವರು ಯೂಸ್ ಆಗುತ್ತೆ. ನಾವು ಇದನ್ನು ಇನ್ನೂ ಒಂದು ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದು ಓಟ್ಸ್ ಹಾಗೆ ಇರುತ್ತೆ ನೋಡಿ. ಇದು ಓಟ್ಸ್ ಫ್ಲೇವರ್. ಇದು ಬಂದು ರಾಗಿ ಆಲ್ಮಂಡ್ ಆ್ಯಂಡ್ ಬನಾನಾ. ಇದು ಮ್ಯಾಂಗೋ ರಾಗಿ ಆ್ಯಂಡ್ ರೈಸ್ ವಿತ್ ಮಿಲ್ಕ್. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದು ಮತ್ತು ಇದೆರಡು ಸ್ಟ್ರಾಬೆರಿ ಗಮ್ಮತ್ ಅನ್ನತ್ತೆ. ಇದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಗಮ್ಮಂತ ಅಂತ ಇರುತ್ತೆ. ಸೊ ಇದೆರಡು ನನಗೆ ಫ್ಲೇವರಲ್ಲಿ ಇದೆ. ಇಷ್ಟರಲ್ಲಿ ಇದೆರಡು ಇಷ್ಟ ನೋಡಿ. 6 ಈ ಥರ ಇದೆ. ಇದಿಷ್ಟು ನಾನು ಆರ್ಡರ್ ಮಾಡಿರೋದು. ಆಮೇಲೆ ಬಂದು ನಾನು ಆರ್ಡರ್ ಮಾಡಿರೋದು ಸಬಾಮೇಡಿದ್ದು. ಅಲ್ಲೆಲ್ಲ ಗಲೀಜು ಮಾಡ್ಕೊಂಡು ಇವಾಗ ಇಲ್ಲಿ ಬರ್ತಾ ಇದ್ದಾನೆ. ಇಲ್ಲಿ ನಾನು ಟ್ರೈಪಾಡ್ ಕೈ ಹಾಕಕ್ಕೆ ಇವಾಗ ನೋಡಿ ಕ್ಯಾಮ್ರಾ ಹೆಂಗೆ ಶೇಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನನ್ನೇ ನೋಡ್ತಾ ಇದ್ದಾನೆ. ಅಪ್ಪ ಸ್ವಾಮಿ ಒಂದು 2 ಮಿನಿಟ್ಸ್ ಇರಪ್ಪ, ಅಲ್ಲಿ ತನಕ ಕೈ ತೊಗೋಬೇಡಿ ನೀವು. ನೋಡಿ ಇದು ಸಬಾಮೇಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್. ಪಾಪ ಇರಪ್ಪ, ಮೊಬೈಲ್ ಬಿದ್ದೋಗ್ಬಿಟ್ಟು ಇರು. 1030 ಏನೋ ಇದೆ. ಇದು ನಿಜವಾಗ್ಲೂ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. 800 850 ಏನೋ ಇತ್ತು. ಇವಾಗ 1030 ಅಂತ ಆಫರ್ ಆಗಿ ಒಂದು 1000 ರೂಪೀಸ್ ಆಗ್ಬೋದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ಬ್ಲಾಗಲ್ಲಿ ಹಾಕಿದ್ದೆ ಪಾಪುಗೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಮೊಬೈಲ್ ನಿಜವಾಗ್ಲೂ ಬಿಡಿಸ್ಬಿಡ್ತಾನೆ. ಮಗನೇ ನಾನು ಹೇಳ್ದೆ ತಾನೆ, ಬಿಡಿಸ್ತೀಯ ಮಗನೇ. ತೊಗೊಯ್ತು. ಇದರಲ್ಲಿ ನನಗೆ ಇಷ್ಟ ಆಗಿರೋದೇನು ಅಂತ ಅಂದರೆ ನೋಡಿ, ಈ ಥರ ಲಾಕ್ ಇರುತ್ತೆ ಇದಕ್ಕೆ. ಅವ್ನು ಶೇಕ್ ಮಾಡ್ತಾ ಇದ್ದಾನೆ, ಬ್ಲರ್ ಬರ್ತದೆ ಅಂತ ಅನ್ಸುತ್ತೆ ನೋಡಿ. ಈ ಥರ ಇದನ್ನು ಹೀಗೆ ಲಾಕ್ ಮಾಡಿಬಿಡೋದು ನೋಡಿ. ಇದು ಲೀಕ್ ಆಗಲ್ಲ. ಈ ಥರ ಲಾಕ್ ಮಾಡಿದ್ರೆ ಒಪ್ಪ, ಇದಕ್ಕೆ ನಂಗೆ ಡೈಲಿ ಬ್ಲಾಗ್ ಹಾಕೋಕ್ಕೂ ಆಗ್ತಾಯಿಲ್ಲಪ್ಪ ಸ್ವಾಮಿ ಬಿಡಪ್ಪ. ನೋಡಿ ಹೀಗೆ ಇದು ನಾನು ಅವನ ಫೇಸಿಗೆ ಡೇ 1 ಇದೇ ನಾನು ಯೂಸ್ ಮಾಡ್ತಾ ಇರೋದು. ಮೊದಲು ನಾನು ಸಬಾಮೇಡ್ ಕ್ರೀಮ್ ಯೂಸ್ ಮಾಡ್ತಾ ಇರೋದು, ತುಂಬಾ ಆಯಿಲಿ ಆಗಿರುತ್ತೆ. ಸೊ ನಾನು ಅದನ್ನು ಇದು ಮಾಡಿಬಿಟ್ಟು ಬೇಡ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ
ಬಾಡಿ ಲೋಷನ್ ಕೂಡ ಅಷ್ಟೇ ಎಟೋಗ್ಲಾದ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ. 1600 ಏನೋ ಬರುತ್ತೆ, 1575 ಅಂತ ಏನೋ ಬರುತ್ತೆ. ಇದು ಡಾಕ್ಟ್ರ್ ನನಗೆ ಹೇಳಿರೋದು ಅದನ್ನು ಹಾಕೋಕ್ಕೆ. ಆಮೇಲೆ ಇದು ನನಗಲ್ಲ, ನಮ್ಮಮ್ಮ ಮನೆಗಿರೋದು. ಇದು ಬಂದು 300 ಅಷ್ಟೇ ಇದಕ್ಕೆ. ಇದು ಸಿಲಿಂಡರ್ ಟ್ರಾಲಿ, ವೀಲ್ಸ್ ಇದೆ ಇಲ್ಲಿ 1 2 3 4 ವೀಲ್ಸ್ ಇದೆ. ಸಿಲಿಂಡರ್ ಟ್ರಾಲಿ. ಅವರು ಸಿಲಿಂಡ್ರು ಸಿಂಕ್ ಹತ್ರ ಇರೋದ್ರಿಂದ ಅದು ನೀರು ಲೀಕ್ ಆಗಿ ಅಲ್ಲಿ ಸಿಲಿಂಡರ್ ಕೆಳಗಡೆ ಎಲ್ಲ ಒಂದು ಏನೋದು ತುಕ್ಕಿಡ್ದಾಗೆ ಆಗಿರ್ತಿತ್ತು. ಸೊ ನಾನು ಇದನ್ನು ಅಪ್ಪ ಮನೆಗೆ ಅಂತ ಆರ್ಡರ್ ಮಾಡಿರೋದು. ಆ್ಯಕ್ಚುಲಿ ಪಪ್ಪನೇ ಹೇಳಿದ್ದು ನೋಡಿ. ಇನ್ನೂ ಒಂದು ಬಂದು ಬೆಲ್ಲ. ನಾನು ಬೆಲ್ಲ ಪೌಡರ್ ಯೂಸ್ ಮಾಡ್ತೀನಿ. ಒಂದು ಯಾವ ಫುಡ್ ಹಾಕೋದಿದ್ರು ನಾನು ಬೆಲ್ಲ ಪೌಡರ್ ಯೂಸ್ ಮಾಡ್ತೀನಿ. ಸರಿಗೆಲ್ಲ ನಾನು ಬೆಲ್ಲ ಪೌಡರೇ ಯೂಸ್ ಮಾಡೋದು. ನಾವಿನ್ನೂ ಅವನಿಗೆ ಡೈರೆಕ್ಟಾಗಿ ಶುಗರ್ನ ಇಂಟ್ರಡ್ಯೂಸ್ ಮಾಡಿಲ್ಲ ಇನ್ನು ಅವನಿಗೆ. ಅಂದರೆ ಚಾಕ್ಲೇಟ್ಸ್ ಕೊಡ್ತೀವಿ, ಒಂಚೂರು ತಿನ್ನಿಸ್ತೀವಿ, ಚಾಕ್ಲೇಟ್ ಐಸ್ ಕ್ರೀಮ್ನೆಲ್ಲ ಒಂಚೂರು ತಿನ್ನಿಸ್ತೀವಿ. ಹೀಗೆ ಡೈರೆಕ್ಟಾಗಿ ನಾನು ಇನ್ನೂ ಅವನಿಗೆ ಶುಗರ್ನ ತಿನ್ನಿಸಿಲ್ಲ ಅಂತ ನಾನು ನೋಡಿ. ಇದು ನ್ಯೂಟ್ರಿ ಆರ್ಗ್ಯಾನಿಕ್ಸ್ದವ್ರದ್ದು ಅಮೆಝಾನಿಂದ ಆರ್ಡ್ರ್ ಮಾಡ್ಕೊತೀನಿ. ಇದು 1 ಪ್ಯಾಕ್ ಬಂದು 1.5 kg ಇರುತ್ತೆ. ಅದೇ ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ಅಷ್ಟೇ. ಆಮೇಲೆ ಸ್ವೀಟ್ ಕೂಡ ಅಷ್ಟೇ, ಜಾಸ್ತಿ ಸ್ವೀಟ್ ಇರಲ್ಲ ಇದು. ನಾವೇನಾದರೂ ಮನೆ ಯೂಸ್ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ನಾರ್ಮಲ್ ಬೆಲ್ಲಕ್ಕಿಂತ ಜಾಸ್ತಿ ಹಾಕಿ ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ನಾನು 1 ಸ್ಪೂನ್ ಹಾಕ್ಬಿಟ್ಟು ಮಾಡ್ತೀನಿ. ಜಾಸ್ತಿನೂ ಮಾಡಲ್ಲ, ಅವ್ನು ಜಾಸ್ತಿ ಸ್ಪೂನ್ ಹಾಕಲ್ಲ, ಜಾಸ್ತಿ ಸ್ವೀಟ್ ತಿನ್ನಿಸಲ್ಲ. ಅಲೆಕ್ಸಾ, Alexa, what is the weather forecast today? In Delhi. Asia. ಹುಷಾರು ಮಗನೇ, ಏನು ಕೆಮ್ಮು. ಹುಷಾರು ಚಮ್ಮ, ಹುಷಾರು ಶಮ್ಮ. ಹುಷಾರು ಶಮ್ಮ, ಚಮ್ಮ ಹುಷಾರು. ಒಬ್ಬ ಹುಷಾರು ಚಮ್ಮ.